ಮರಗುಳಿತನ ಅಥವಾ ಫಾರ್ಗೆಟ್‌ಫುಲ್‌ನೆಸ್ ಪದೇ ಪದೇ ಮರ್ತು ಹೋಗೋದು ಏನಿದೆ ಇದು ಒಂದು ಸಮಸ್ಯೆ ಮಿತ್ರೆ. ಯಾವಾಗಾದರೂ ಒಮ್ಮೆ ಒಕೇಶನಲಿ ನಮ್ಮ ಜೊತೆ ಆಗ್ತಾ ಇದೆ ಅಂದರೆ ದೇರ್ ಈಸ್ ನೋ ಪ್ರಾಬ್ಲಮ್. ಅದು ಸಾಮಾನ್ಯ ಎಲ್ಲರ ಲೈಫಲ್ಲೂ ಕೂಡ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯ ಪ್ರತಿ ಸಲನೂ ಪ್ರತಿನಿತ್ಯವೂ ಕೂಡ ಈ ಸಮಸ್ಯೆ ಎದುರಾಗ್ತಾ ಇದ್ರೆ ಖಂಡಿತವಾಗೂ ದೇರ್ ಈಸ್ ಎ ಪ್ರಾಬ್ಲಮ್ ಇನ್ ಅವರ್ ಬಾಡಿ ಅಂತಲೇ ತಿಳ್ಕೋಬೇಕು. ನಂಬರ್ 1, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಬೈಕ್ ಮೇಲೆ ಹೋಗ್ತಾ ಇದ್ದೀರಾ, ಬೈಕಿನ ಟ್ಯಾಂಕ್ ಪಾಕೆಟ್ ಒಳಗಡೆ ಏನೋ ವಸ್ತು ಇಟ್ಟಿದ್ದೀರಾ, ಎಲ್ಲೋ ಹೋಗಿ ನಿಲ್ಲಬೇಕಾಗಿದೆ, ಇಳಿಬೇಕಾಗಿದೆ, ಅದು ತೊಗೋಬೇಕಾಗಿದೆ, ಬಟ್ ಮರ್ತು ಹೋಗ್ತೀರಾ. ಯಾವಾಗಾದರೂ ಒಮ್ಮೆ ಆಗಿದೆ, ನೋ ಪ್ರಾಬ್ಲಮ್. ಪ್ರತಿನಿತ್ಯ ಪ್ರತಿ ಸರಿ ಹೀಗೆ ಆಗ್ತಾ ಇದೆ ಅಂದರೆ ದೇರ್ ಇಸ್ ಎ ಪ್ರಾಬ್ಲಮ್. ಆ ಗಾಡಿ ಪಾಕೆಟ್ ಒಳಗಡೆಯಿಂದ ತಕ್ಕೊಳ್ಳಿಕ್ಕೆ ಯಾಕೆ ನೆನಪಿಲ್ಲ ಅಂದರೆ ಯು ಆರ್ ಥಿಂಕಿಂಗ್ ಸಮಥಿಂಗ್ ಅದರ್. ನಿಮ್ಮ ಬ್ರೈನಲ್ಲಿ, ನಿಮ್ಮ ಮೈಂಡಲ್ಲಿ ಬೇರೆ ಅನ್ಯ ರೀತಿಯಾದ ಪಾಸಿಟಿವ್ ಆರ್ ನೆಗೆಟಿವ್ ವಿಷಯ ಓಡ್ತಾ ಇದೆ. ದಟ್ ಈಸ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಸ್ಕೂಲು ಕಾಲೇಜ್ಗಳಲ್ಲಿ ಸರ್ ಏನೋ ಪಾಠ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಬಟ್ ತಲೆಯಲ್ಲಿ ಹೋಗ್ತಾ ಇಲ್ಲ. ಕಾರಣ ಏನು ಅಂದರೆ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಬಟ್ ತಲೆಯಲ್ಲಿ ವಿಚಾರ ಬೇರೆ ಇದೆ. ದ್ಯಾಟ್ ಈಸ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಆನ್ಸೈಟಿ, ಪ್ಯಾನಿಕ್, OCD, ಡಿಪ್ರೆಷನ್, ನೆಗೆಟಿವ್ ಥಾಟ್ಸ್, ದೀಸ್ ಆಲ್ ಕಾಸಸ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಪಾಯಿಂಟ್ ನಂಬರ್ 2, ದಿ ಬಿಗ್ಗೆಸ್ಟ್ ಎನಿಮಿ ಈಸ್ ಆಲ್ಕೋಹಾಲ್ ಮಿತ್ರ. ಆಲ್ಕೋಹಾಲು ಬಹಳನೇ ಆಗ್ತಾ ಇದೆ, ಪ್ರತಿನಿತ್ಯ ಆಗ್ತಾ ಇದೆ ಅಂದರೆ ಖಂಡಿತವಾಗೂ ಬ್ರೈನ್ನಲ್ಲಿರುವಂಥ ನ್ಯೂರಾನ್ಸ್ಗಳ ಸಂಖ್ಯೆ ಕ್ಷೀಣ ಆಗ್ಲಿಕ್ಕೆ ಶುರು ಮಾಡ್ತದೆ. ಯಾವಾಗ ನ್ಯೂರಾನ್ಸ್ಗಳ ಸಂಖ್ಯೆ ಕ್ಷೀಣ ಆಗುತ್ತೆ, ಅಫ್ಕೋರ್ಸ್ ಮೆಂಟಲ್ ಪವರು, ಮೆಮೊರಿ ಪವರು ಎಲ್ಲದರ ಮೇಲೂ ಕೂಡ ಎಫೆಕ್ಟ್ ಬೀರಲಿಕ್ಕೆ ಶುರು ಮಾಡುತ್ತೆ. ಪಾಯಿಂಟ್ ನಂಬರ್ 3, ಲ್ಯಾಕ್ ಆಫ್ ಸ್ಲೀಪ್. ಯಾರ್ದು ನಿದ್ದೆ ಸರಿ ಇಲ್ಲ, ಅಟ್ಲೀಸ್ಟ್ 5 ಅವರ್ಸ್ ನಿದ್ದೆ ಬೇಕೇ ಬೇಕು. ಅದಕ್ಕಿಂತಲೂ ತುಂಬ ಕಮ್ಮಿ ಆಗ್ತಾ ಇದೆ, ಇರ್ರೆಗ್ಯುಲರ್ ಸ್ಲೀಪ್ ಇದೆ, ಡಿಸ್ಟರ್ಬ್ಡ್ ಸ್ಲೀಪ್ ಇದೆ ಅಂದರೆ ಖಂಡಿತವಾಗೂ ಆ ವ್ಯಕ್ತಿದು ಮೆಮೊರಿಯಲ್ಲಿ ಸಮಸ್ಯೆ ನೋಡ್ಲಿಕ್ಕೆ ಸಿಗುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಮೋಸ್ಟ್ ಇಂಪಾರ್ಟೆಂಟ್, ಡೆಫಿಷಿಯನ್ಸಿ ಆಫ್ ವೈಟಮಿನ್ಸ್. ಎಸ್, ಅಗೇನ್ ಡೆಫಿಷಿಯನ್ಸಿ ಆಫ್ ವೈಟಮಿನ್ಸ್ ಲಿಂಕ್ಡ್ ವಿತ್ ದ ಡೈಜೆಷನ್ ಪ್ರಾಬ್ಲಮ್. ಬಟ್ B9, B6, B12, ಮೈಥೈಲ್ ಕೊಬಾಲ್ಮಿನ್, ರೈಬೋಫ್ಲಾವಿನ್, ಥೈಮಿನ್ ಅಂತಹ, ಜಿಂಕು, ಮ್ಯಾಗ್ನೀಷಿಯಮ್ ಅಂತಹ ವೈಟಮಿನ್ಸ್ ಖಂಡಿತವಾಗೂ ಮೆಮೊರಿ ಮೇಲೆ ಎಫೆಕ್ಟ್ ಮಾಡೇ ಮಾಡ್ತವೆ. ನೆನಪಿಟ್ಟುಕೊಳ್ಳಿ, ಓನ್ಲಿ ವಿಟಮಿನ್ಸ್ ತೊಗೊತೀನಿ ನಾನು ಇವತ್ತಿನಿಂದ ಮುಗೀತು ಅಂತಲ್ಲ. ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಜೊತೆಗೆ ಅದೇನು ಓವರ್ ಥಿಂಕಿಂಗ್ ಪ್ರಾಬ್ಲಮ್ ಇದೆ, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಆಗ್ತದೆ, ಅದನ್ನು ಸರಿಪಡಿಸ್ಕೋಬೇಕು, ಡೈಜೆಷನ್ ಸರಿಪಡಿಸ್ಕೋಬೇಕು. ತದನಂತರ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಸಿಗುತ್ತೆ ಮಿತ್ರ. ಓಕೆ, ಖಂಡಿತವಾಗೂ ನಿಮ್ಮಲ್ಲೂ ಈ ಥರ ಸಮಸ್ಯೆ ಇತ್ತು ಅಂದರೆ ಕೆಳಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಮೊರಿ ಪ್ರಾಬ್ಲಮ್ ಅಂತ ಹಾಕಿದರೆ ನಾನು ನಿಮಗೆ ಮೆಡಿಸಿನ್ಸ್ ಲಿಸ್ಟ್ ಕೊಟ್ಟು ಕಳಿಸ್ತೇನೆ. ಓಕೆ.